ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೇಘನಾ ಕುಕ್ಕಿಂಗ್ ಬ್ಲಾಗ್ಸ್. ಸೊ ನ್ಯೂ ರೆಸಿಪಿ ರಸಮ್ ಮಾಡುವ ವಿಧಾನಗಳು: 2 ಟೇಬಲ್ ಸ್ಪೂನ್ ಕರಿಮೆಣಸು ಹಾಗೂ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಎಸಳೆ ಬೆಳ್ಳುಳ್ಳಿ, ಕರಿಬೇವು ಹಾಗೂ ಕೊತ್ತಂಬರಿ ಕಡ್ಡಿ ಹಾಕೋದ್ರಿಂದ ಸ್ವಲ್ಪ ರುಚಿ ಬರುತ್ತೆ. ಅದಾದಮೇಲೆ ಕೊತ್ತಂಬರಿ, ಎರಡು ಒಣಗಿದ ಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ ಹಾಗೂ ಹಣ್ಣಾಗಿರುವಂಥ 1 ಡಪ್ಪು ಟೊಮೊಟೊ. ಅದಾದಮೇಲೆ ಹುಣಸೆಹಣ್ಣ 5 ನಿಮಿಷ ನೀರಲ್ಲಿ ನೆನೆಸಿಟ್ಕೋಬೇಕು. ಈಗ ಒಂದು ಬಾಣಲಿಯಲ್ಲಿ ಜೀರಿಗೆ ಮತ್ತು ಮೆಣಸನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡಿಶ್ ಆಗೋ ಹಚ್ಚ ಫ್ರೈ ಮಾಡ್ಕೋಬೇಕು. ಇದೇನು ಒಳ್ಳೇದಪ್ಪ ಅಂದರೆ ಮಕ್ಕಳಿಗೆ ನೆಗಡಿ ಕೆಮ್ಮಾಗಿದ್ರೆ ಒಳ್ಳೆಯದು, ವಯಸ್ಸಾದವ್ರಿಗೆ ಒಳ್ಳೆಯದು, ಚಳಿಗೆ ತಿನ್ನೋಕ್ಕೆ ರಸಮ್ ಖಾರವಾಗಿ ಸಾಕಾಗಿರುತ್ತೆ. ಅದಾದಮೇಲೆ ಈಗ ಅದನ್ನು ಕುಟಾಣಿಲಿ ನುಣ್ಣಗೆ ಕುಟ್ಕೋಬೋದು. ಕುಟಾಣಿ ಇಲ್ಲ ಅಂದರೂ ನೋ ಪ್ರಾಬ್ಲಮ್, ಅದನ್ನು ಮಿಕ್ಸಿಲಿ ಹಾಕಿ ರುಬ್ಕೋಬೋದು. ಇಷ್ಟನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ಮೇಲೆ ಈ ಥರ ತರಿಯಾಗಿ ಬರಬೇಕು. ನೀವು ನೋಡಿ ಗೊತ್ತಾಗುತ್ತಲ್ಲ. ಅದಾದಮೇಲೆ ಬೆಳ್ಳುಳ್ಳಿ ಹಾಕಿ ಇನ್ನೊಂದು ಸಲ ಕುಟ್ಕೊಳ್ಳಿ. ತಿನ್ನೋದ್ರಿಂದ ನೆಗಡಿ ಎಲ್ಲ ಪಟ್ ಅಂತ ಮಾಯ ಆಗುತ್ತೆ. ನೀವು ಒಂದು ಸಲ ಈ ರೆಸಿಪಿನ ಮಸ್ಟ್ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನೀವೇ ಇನ್ನೊಂದು ಸಲ ಬೇಕಾದ್ರೆ ಮಾಡ್ಕೊಂಡು ತಿಂತೀರಾ. ಹಾಗೂ ಇದನ್ನು ಸೈಡಲ್ಲಿ ಎತ್ತಿಕೊಳ್ಳಿ. ಆದಮೇಲೆ ನಾವು ಎತ್ತಿಕೊಂಡಿದ್ವಲ್ಲ ಕೊತ್ತಂಬರಿ ಕಡ್ಡಿನ, ಅದನ್ನು ನೀವು ಈಗ ಸುಮ್ಮನೆ ಲೈಟಾಗಿ ಜಜ್ಕೋಬೇಕು. ಅದಾದಮೇಲೆ ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನೀವೀಗ ರಸಮ್ ಮಾಡಿದ್ ನೀವು ತಿಂದರೆ ಹಂಗೆ ಫುಲ್ ಕಮೆಂಟಲ್ಲೆಲ್ಲ ಸಖತ್ತಾಗಿದೆ ಅಂತ ಹೇಳ್ಬೇಕು, ಆ ಥರ ಮಾಡಿ. ಈಗ ಅದಾದಮೇಲೆ 1 ಟೇಬಲ್ ಸ್ಪೂನ್ ಸಾಸಿವೆ. ಈಗ ಸಾಸಿವೆ ಸಿಡಿಬೇಕು, ಈ ಥರ ನೋಡಿ. ಈ ಥರ ಸಿಡಿದಾಗ ಎಣ್ಣೆ ಕಾದಿದೆ ಅಂತ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಅದಾದಮೇಲೆ ಈಗ ಕರಿಬೇವು ಹಾಕೋಬೇಕು. ಕರಿಬೇವು ಚೆನ್ನಾಗಿ ತೊಳೆದು 1 ಮುಡಿಯಷ್ಟು ಕರಿಬೇವು ಹಾಕ್ಕೋಬೇಕು. ಅದು ಚಟಪಟ ಅನ್ನಬೇಕು. ಅದಾದ ನಂತರ ನೀವು ಮೆಣಸಿನ್ಕಾಯಿ ಹಾಕಬೇಕು, ಕಟ್ ಮಾಡ್ಕೊಂಡಿರುವಂಥದ್ದು, ಹಾಗೂ ಒಣ ಮೆಣಸಿನ್ಕಾಯಿ ಹಾಕಿ ಅದನ್ನೀಗ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನೀವು ಕುಟ್ಕೊಂಡಿದ್ರಲ್ಲ ಮೆಣಸು, ಜೀರಿಗೆ ಅದನ್ನೆಲ್ಲ ಹಾಕಿ ಈಗ ಅದನ್ನು ಏನಾಗಿದೆ ಡ್ರೈ ಇರುತ್ತಲ್ವ ಅದನ್ನೇ ಹಾಕಿ ನೋಡಿ, ಈ ಥರ ಹಾಕ್ಬೇಕು. ಅದನ್ನು ನೀವು ಬಾಡಿಸ್ಕೋಬೇಕು, ಸ್ವಲ್ಪ ಲೈಟಾಗಿ ಬಾಡಿಸ್ಕೋಬೇಕು ಅದನ್ನು. ಆಮೇಲೆ ಇದನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೀವೇನಾದ್ರು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡಿದರೆ ಕಸರೆ ಆಗುತ್ತೆ, ತಿನ್ನೋಕ್ಕೂ ಒಂಥರ ಆಗುತ್ತೆ. ಇದನ್ನು ನೀವು ಲೋ ಫ್ಲೇಮಲ್ಲಿ ಒಗ್ಗರಣೆ ಮಾಡಿದಾಗಲೇ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ರುಚಿಯಾಗೂ ಇರುತ್ತೆ ಹಾಗೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದನ್ನು ನೀವು ಚಿಕ್ಕ ಮಕ್ಳಿಗೆಲ್ಲ ಕೊಟ್ಟರೆ ಗಂಟ್ಲು ನೋವು ಬಂದರೆ ಇದು ಸಖತ್ ಪರಿಹಾರ ಅಂತ ಹೇಳ್ಬೋದು. 1 ಚಿಟಿಕೆ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕೊಳ್ಳೋದ್ರಿಂದ ಏನಪ್ಪ ಅಂದರೆ ಎಲ್ಲದಕ್ಕೂ ಮನೆ ಮದ್ದು ಅಂತ ಹೇಳ್ತಾರೆ ಅರಿಶಿನ. ಅದಾದಮೇಲೆ ನೀವು ಈಗ ಹಳೆ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಅಂದರೆ ಏನಾರು ಒಂದು ನೆಗಡಿ ಕೆಮ್ಮು ಬಂದುಬಿಟ್ರೆ ಸಾಕು, ರಸಮ್ ಮಾಡ್ಕೊಂಡು ಕುಡಿದ್ಬಿಡು. ಇಲ್ಲೆಲ್ಲ ಏನಪ್ಪ ಅಂದರೆ ರಸಮ್ ಕಮ್ಮಿ. ನಾವು ಹುಣಸೆಹಣ್ಣ ಚಿಕ್ಕೊಂಡಿದ್ವಲ್ಲ, ಈಗ ಆ ರಸನ ಹಾಕ್ತಾಯಿದ್ದೀವಿ. ಅದು ಹಾಕೋದ್ರಿಂದ ಒಂದು ಹುಳಿ ಖಾರ ಎಲ್ಲ ಸೇರಿ ಸಖತ್ ಯಮ್ಮಿ ಆಗಿರುತ್ತೆ. ಅದಾದಮೇಲೆ ಇದನ್ನು ನೀವು ಟೊಮೊಟೊನ ನಾವು ಸುಟ್ಕೊಂಡಿದ್ದೀವಿ, ನೀವು ಸುಟ್ಕೊಳ್ಳಬಹುದು, ಇಲ್ಲಾಂದರೆ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಹಾಕ್ಬೋದು. ಅದನ್ನು ಚೆನ್ನಾಗಿ ಕಿವುಚಿ ಹಾಕಬೇಕು. ಅದು ಕುದಿ ಬರಬೇಕು, ಸ್ವಲ್ಪ ತಿಳಿಯಾಗಿ ಕುದಿ ಬರುತ್ತಲ್ಲ ಆವಾಗ ಹಾಕಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಲೋಟ ನೀರು ಹಾಕೋಬೇಕು. ಆಗಿನ ಕಾಲದಲ್ಲೆಲ್ಲ ತೆಳುಗೆ ಮಾಡಿಕೊಂಡು ಕುಡಿಯೋರು, ಸಖತ್ತಾಗಿರ್ತಿತ್ತು. ಹಾಗೂ 1 ಲೋಟ ನೀರು ಹಾಕಬೇಕು ಹೇಳ್ದಂತೆ. ಅದಾದಮೇಲೆ 1 ಕುದಿ ಬರಿಸ್ಬೇಕಷ್ಟೇ. ಜಾಸ್ತಿ ಕುದಿ ಬಂದುಬಿಟ್ರೆ ರಸಮ್ ಕೈ ಆಗಿಬಿಟ್ರೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಅದಾದಮೇಲೆ ಕೊತ್ತಂಬರಿ ಉದುರಿಸ್ಬಿಟ್ರೆ ಆಹಾ ಸಖತ್ತಾಗಿರುತ್ತೆ ರಸಮ್ಮು. ನೆಗಡಿ ಕೆಮ್ಮು ಬಂದಿರೋರ್ಗಂತೂ ಮಸ್ಟ್ ಟ್ರೈ ಮಾಡ್ಕೊಂಡು